ಇದೆಲ್ಲ ಲೆಕ್ಕ ತೆಗೆದು ಗೊತ್ತಾಗ್ತದೆ. ಅಲ್ರಿ ನಾವು ಹೆಸರು ಬದಲಾಯಿಸಿದ್ರೆ ಬದಲಾಗ್ತದನ ವ್ಯವಸ್ಥೆ ಬದಲಾಯಿಸಬೇಕಾಗಿದೆ ಅನ್ನುವಂಥ ಮಾತನ್ನು ರಾಜದೀಪ್ ಸರ್ದೇಸಾಯಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸತ್ಯದವ್ರ ಮಾತು. ಯಾಕೆಂದ್ರೆ ಹೆಸರು ಬದಲಾಯಿಸಿದ್ರೆ ಶ್ರೇಷ್ಠ ಆಗೋದಿಲ್ಲ. ಇವತ್ತು ಕ್ರಿಕೆಟ್ ದಿನದ ದಿನಕ್ಕೆ ಬೆಳೀತಾ ಇದೆ ಇಂಡಿಯಾದಲ್ಲೇ. ಹೌದು, ಇವತ್ತು ಅನೇಕ ರೀತಿಯ ಅವಕಾಶಗಳು ಅವ್ರಿಗೆ ಕಲ್ಪನೆ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ, ನಾವು ಕಲ್ಪಿಸಿಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅದು ಓಪನ್ ಮಾರ್ಕೆಟಲ್ಲಿ ಯಾವುದೋ ಅಲ್ಲಿ ಕೊಡ್ತಾ ಇದ್ದೀವಿ. ಈಗ ಬೆಳೀತಾ ಇದೆ, ಅದು ದುಡ್ಡು ಹುಡ್ತದ, ಖರ್ಚು ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತು ಅಪರಾಧ ಮತ್ತು ಬೇರೆ BCCI ಆಯಿತು, ಮತ್ತು ಆರೋಪಗಳು ಇದ್ದಾವೆ. ಹಣ ಮಾಡುವಂಥದ್ದು, ಬೆಟ್ಟಿಂಗ್ ಆಡಿಸುವಂಥದ್ದು ನಾವು ಆರೋಪ ಮಾಡ್ತಾನೆ ಇರ್ತೀವಿ ಜನಸಾಮಾನ್ಯರು. ಆದರೆ ಈಗ ಹೇಳುವಂಥದ್ದು ಏನಪ್ಪ ಅಂದ್ರೆ ನಾವೇನು ಮಾಡಿದ್ವಿ ಅಂದರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಬದಲಾಗಿ ಫುಟ್ಬಾಲ್ ಫೆಡರೇಷನ್ ಆಫ್ ಭಾರತ್ ಮಾಡಿದ್ವಿ. ಇಂಡಿಯಾದ ಭಾರತ ಹಾಕಿದ್ವಿ. ಇದು ಬದಲಾವಣೆ ಆಗ್ತದನ ಮತ್ತು ಕೇಳುವಂಥ ಪ್ರಶ್ನೆ ಅದು ಭಾಳಷ್ಟು ಕಡೆ. ಈಗ ನೋಡ್ರಿ ನಮ್ಮದು ಇಲ್ಲೇ ಕರ್ನಾಟಕದಲ್ಲೇ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಜಗಾಡ್ತಾ ಇದ್ದೀವಿ. ಬೆಳಗಾವಿ ನಮಗೆ ಬೇಕಂತ ಅವ್ರು ಅಂತಾರೆ. ಬೆಳಗಾವಿ ನಮ್ಮಲ್ಲೇ ಉಳಿದು ನಾವು ಅಂತೀವಿ. ಹೌದು, ಬೆಳಗಾವದಲ್ಲಿದ್ದರೆ ಐತಿಹಾಸಿಕ ನಮ್ಮಲ್ಲಿ ಉಳಿದು ನಾವು ಅಂತೀವಿ. ಅವ್ರು ನಮ್ಮ ಮರಾಠಿ ಭಾಷೆಗೆ ಭಾಳ ಮಾತಾಡ್ತಾರೆ ರೀ. ಭಾಷೆ ಅವ್ರ ಪ್ರಾಂತ ಬೇಯಿಸಿರೋದು ಭಾಷೆ ಮೇಲೆ ನಮ್ಮವ್ರು ಹೆಚ್ಚೋದು ನಮಗೆ ಕೊಡ್ರಿ ಅಂತಾರೆ. ನಾವು ಕಳೆದ ಎಷ್ಟು ವರ್ಷ ಬೆಳೆದಾಡ್ತಿದ್ದೀವಿ ರೀ. ಅದು ನಾವು ಇಲ್ಲಿ ಕೇಳುವಂಥ ಸಿಂಪಲ್ ಪ್ರಶ್ನೆ ಏನಂತಂದ್ರೆ, ಇದು ಎಲ್ಲರೂ ಕೇಳುವಂಥದ್ದು. ಅಲ್ರಿ, ಬೆಳಗಾವಿಯನ್ನು ಮಹಾರಾಷ್ಟ್ರದಾಗ ಹಾಕಿದ್ರೆ ಅದೇನು ಇಂಗ್ಲೆಂಡ್ ಆಗ್ತದನ, ಅಥವಾ ಲಂಡನ್ ಆಗ್ತದನ, ಅಥವಾ ವಾಷಿಂಗ್ಟನ್ ಆಗ್ತದನ? ಅಷ್ಟು ಬೆಳೀತದನ ಇಲ್ಲಿದ್ದು ಹೋದ್ರೆ. ಅದೇ ರೀತಿ ಇಲ್ಲಿ ಕರ್ನಾಟಕ ಉಳಿದ್ರೆ ಅದು ವಾಷಿಂಗ್ಟನ್ ಆಗ್ತದನ? ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಯಾವ ಪ್ರದೇಶ ಎಲ್ಲದು ಏನಾದ್ರು ಮಾಡಿದ್ದಾರೆ ಹಿಂದಿನ ಹಿರಿಯರು ತಪ್ಪು ಸರಿನೋ ಅದು ಒಪ್ಪಿಕೊಂಡು ಅಲ್ಲಿ ಪ್ರಗತಿಯನ್ನು ಸೂಚಿಸ